ಮಧ್ಯಂತರ ಜಾಮೀನು ಪಡ್ಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇರುವಂತಹ ದರ್ಶನ್ ಅವರ ಕಡೆಯಿಂದ ಮತ್ತೊಂದು ಅರ್ಜಿ ಸಲ್ಲಿಕೆ ಆಗಿದೆ. ಹೈಕೋರ್ಟ್ಗೆ ಸಲ್ಲಿಕೆ ಆಗಿರುವಂತಹ ಅರ್ಜಿ ಇದು. ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡಿ ಅಂತ ಕೋರಿಕೆ ಸಲ್ಲಿಸಿದ್ದಾರೆ. ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಮಧ್ಯಂತರ ಜಾಮೀನು ವಿಸ್ತರಣೆ ಕೋರಿದ್ದಾರೆ. ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಆರಂಭಿಸುವಂತೆ ಕೋರಿದ್ದಾರೆ ಎಸ್ಪಿಪಿ. ಹೀಗಾಗಿ ಮಧ್ಯಾಹ್ನಕ್ಕೆ ವಿಚಾರಣೆ ಮುಂದೂಡಿದ ಪೀಠ ಈಗಾಗಲೇ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಪೀಠ ಏನಿದೆ ವಿಚಾರಣೆಯನ್ನ ಮುಂದೂಡಿದೆ. ಮಧ್ಯಾಹ್ನ ವಿಚಾರಣೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಬೇಲ್ ಕತೆ ಜೊತೆಗೆ ಮತ್ತೊಂದು ಅರ್ಜಿ ಕೂಡ ಈಗಾಗಲೇ ಬಂದಿದೆ, ಹೈಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಅಂದ್ರೆ ಈ ಮಧ್ಯಂತರ ಜಾಮೀನು ಏನಿದೆ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ಕೊಡಲಾಗಿತ್ತು. ಅದು ಕೂಡ ಮೆಡಿಕಲ್ ಗ್ರೌಂಡ್ಸ್ ನಲ್ಲಿ ಕೊಡಲಾಗಿದ್ದಂತ ಜಾಮೀನು. ಸರ್ಜರಿಯ ಅವಶ್ಯಕತೆ ಇದೆ, ಸರ್ಜರಿ ಮಾಡಿಸಲೇಬೇಕು, ಇಲ್ಲದೆ ಇದ್ರೆ ಬೆನ್ನು ಮುರಿದು ಹೋಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ಅದಾದ ಬಳಿಕ ಮೆಡಿಕಲ್ ಗ್ರೌಂಡ್ಸ್ ನಲ್ಲಿ 6 ವಾರಗಳ ಕಾಲ ಜಾಮೀನನ್ನ ಕೊಡಲಾಗಿತ್ತು. ಆ ಮಧ್ಯಂತರ ಜಾಮೀನು ಏನಿದೆ ಅದನ್ನ ವಿಸ್ತರಣೆ ಮಾಡಿ ಅಂತ ಈಗ ಮತ್ತೊಂದು ಅರ್ಜಿ ಬಂದಿದೆ. ದರ್ಶನ್ ಪರವಾಗಿರುವಂತಹ ವಕೀಲರು ಸಿ.ವಿ. ನಾಗೇಶ್ ಅವರು ಹಾಕೊಂಡಿರುವಂತ ಅರ್ಜಿ ಇದು. ಹಾಗಾದ್ರೆ ಜಾಮೀನು ವಿಸ್ತರಣೆ ಆಗುತ್ತಾ? ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಏನಾಗುತ್ತೆ? ರೆಗ್ಯುಲರ್ ಬೇಲ್ ಸಿಗುತ್ತಾ? ಅದು ಸದ್ಯಕ್ಕಿರುವಂತಹ ಕುತೂಹಲ. ಈಗಾಗಲೇ ಸಿ.ವಿ. ನಾಗೇಶ್ ಅವರು ದರ್ಶನ್ ಪರವಾಗಿ ವಾದ ಮಂಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಕೆಲ ಅಂಶಗಳನ್ನ ಪೀಠದ ಗಮನಕ್ಕೆ ತಂದಿದ್ದಾರೆ. ಅಲ್ಲಿ ಯಾಕೆ ಸರ್ಜರಿ ಆಗಿಲ್ಲ ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸರ್ಜರಿ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ, ದರ್ಶನ್ ಅವರ ಆರೋಗ್ಯ ಸ್ಥಿತಿ ಏನಿದೆ ಸರಿ ಇಲ್ಲ, BP ವೇರಿಯೇಷನ್ ಇದೆ, ಹಾಗಾಗಿ ಸರ್ಜರಿ ಆಗೋದಿಲ್ಲ ಈಗ ಸದ್ಯಕ್ಕೆ, ಹಾಗಾಗಿ ಸಮಯ ಬೇಕು ಸರ್ಜರಿ ಮಾಡೋದಕ್ಕೆ ಅಂತೇಳಿ ಕೇಳಿದ್ರು. ಈಗಲೂ ಕೂಡ ಮಧ್ಯಂತರ ಜಾಮೀನು ವಿಸ್ತರಣೆ ಕೋರಿ ಹೈಕೋರ್ಟ್ಗೆ ಏನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲೂ ಕೂಡ ಇದೇ ಅಂಶಗಳನ್ನು ಮೆನ್ಷನ್ ಮಾಡಿದ್ದಾರೆ. ಸರ್ಜರಿ ಮಾಡಿಸ್ಬೇಕು ಅಂತ ಅಂದರೆ ಇನ್ನೂ ಸಮಯ ಬೇಕು, ಸದ್ಯಕ್ಕೆ ದರ್ಶನ್ ಅವರನ್ನ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ನಿಜ, ಆದರೆ ಅವರ BP ವೇರಿಯೇಷನ್ ಇದೆ, ಹಾಗಾಗಿ ಈಗ ಕೂಡಲೇ ಸರ್ಜರಿ ಮಾಡೋದಕ್ಕಾಗಲ್ಲ, BP ಕಂಟ್ರೋಲಿಗೆ ಬಂದ ಬಳಿಕ ನಾರ್ಮಲಿಗೆ ಬಂದ ಬಳಿಕ ನಾವು ಸರ್ಜರಿ ಮಾಡಿಸ್ತೀವಿ, ಇನ್ನೂ ಕೂಡ ಆಪರೇಷನ್ಗೆ ದಿನಾಂಕ ನಿಗದಿ ಆಗಿಲ್ಲ, ಹಾಗಾಗಿ ವೈದ್ಯರ ವರದಿಯಂತೆ ಜಾಮೀನು ವಿಸ್ತರಣೆಗೆ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಧೀಶರು ಅದೇ ಪ್ರಶ್ನೆಯನ್ನ ಕೇಳಿದ್ರು. ಇದು ಸರ್ಜರಿಯ ಕತೆ ಏನಾಯಿತು, ಜಾಮೀನು ಪಡ್ಕೊಂಡಿದ್ರಲ್ಲ ಅಂತ. ಅದಕ್ಕೂ ಕೂಡ ಸಿ.ವಿ. ನಾಗೇಶ್ ಅವರು ಇದೇ ಉತ್ತರವನ್ನ ಕೊಟ್ಟಿದ್ರು. BP ವೇರಿಯೇಷನ್ ಆಗ್ತಾ ಇದೆ, BP ನಾರ್ಮಲಿಗೆ ಬಂದ ಬಳಿಕ ಸರ್ಜರಿ ಆಗುತ್ತೆ, ಹಾಗಾಗಿ ಸರ್ಜರಿ ವಿಳಂಬ ಆಗ್ತಾ ಇದೆ, ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಥೆರಪಿ ಪಡ್ಕೊಳ್ತಾ ಇದ್ದಾರೆ, ಚಿಕಿತ್ಸೆ ಮುಂದುವರೆದಿದೆ, ಬಟ್ ಸರ್ಜರಿಗೆ ಅವರ ಆರೋಗ್ಯ ಪರಿಸ್ಥಿತಿ ಏನಿದೆ ಅದು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಹಾಗಾಗಿ ಸ್ವಲ್ಪ BP ವೇರಿಯೇಷನ್ ಏನಿದೆ ಕಂಟ್ರೋಲಿಗೆ ಬಂದ ಮೇಲೆ ಸರ್ಜರಿ ಮಾಡಿಸ್ತೀವಿ ಅಂತ ಹೇಳಿದರು. ಈಗ ಮಧ್ಯಂತರ ಜಾಮೀನಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಅರ್ಜಿ ಸಲ್ಲಿಕೆ ಆಗಿದೆ. ಅದರಲ್ಲೂ ಕೂಡ ಇದೇ ಅಂಶಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡಿ, ಕಾರಣ ಇನ್ನೂ ಕೂಡ ಸರ್ಜರಿಗೆ ಅಥವಾ ಆಪರೇಷನ್ಗೆ ದಿನಾಂಕವನ್ನು ನಿಗದಿ ಮಾಡಿಲ್ಲ, ಹೀಗಾಗಿ ಸರ್ಜರಿಗೆ ಈಗ BP ವೇರಿಯೇಷನ್ ಇರೋದ್ರಿಂದ ವಿಳಂಬ ಆಗ್ತಾ ಇದೆ, ಇನ್ನೂ ಕೂಡ ಜಾಮೀನು ವಿಸ್ತರಣೆ ಆಗಬೇಕು. ಈಗೇನು 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಕೊಟ್ಟಿದ್ರಲ್ಲ, ಇದನ್ನು ಹೀಗೆ ವಿಸ್ತರಣೆ ಮಾಡಿ, ಇನ್ನೂ ಕೂಡ ಕೆಲ ದಿನಗಳ ಅವಕಾಶ ಬೇಕು ಅಂತ ಕೋರಿದ್ದಾರೆ. ಡಿಸೆಂಬರ್ 11ಕ್ಕೆ ಮಧ್ಯಂತರ ಈ ಜಾಮೀನು ಅರ್ಜಿಯ ವಿಚಾರಣೆ ಏನಿದೆ ಅದು ಮುಂದೂಡಿಕೆ ಆಗಿದೆ. ಇನ್ನೂ ಕೂಡ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಈಗ ಸರ್ಜರಿ ವಿಚಾರ ಏನಿದೆ ಅದಕ್ಕೆ ದಿನಾಂಕ ಕೂಡ ನಿಗದಿಯಾಗಿಲ್ಲ.